ಆಯ್ತು, ವಿಧಾನ ಪರಿಷತ್ ಸದಸ್ಯರಾಗಿ ಒಬ್ಬ ವಕ್ತಾರರಾಗಿ ತಾವು ರಾಜ್ಯದ ಜನರ ಮುಂದೆ ಹೇಳಿ ನಾಳೆಯಿಂದ ನಮ್ಮ ಯಾವ ಶಾಸಕರು ಕೂಡ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತಾಡಲ್ಲ, ಯಾರು ಕೂಡ ಈ ವಿಚಾರದಲ್ಲಿ ಅತೃಪ್ತಿಯನ್ನ ವ್ಯಕ್ತಪಡಿಸಲ್ಲ, ಗ್ಯಾರಂಟಿ ಕೊಡಿ. ನೋಡಿ, ಯಾರು ಮುಖ್ಯಮಂತ್ರಿ ಬಗ್ಗೆ ಯಾವ ಶಾಸಕರು ಮಾತಾಡೋದಿಲ್ಲ. ಹೈಕಮಾಂಡ್ ತಗೊಳ್ಳೋ ತೀರ್ಮಾನಕ್ಕೆ ವಿಧಾನ ಪರಿಷತ್ ಮೆಂಬರ್ಗಳು, ವಿಧಾನ ಸಭೆಯ ಮೆಂಬರ್ಗಳು ಎಲ್ಲರೂ ಕೂಡ ಹೈಕಮಾಂಡ್ ಇರೋದಕ್ಕೆ ಆಗಿರೋದು. ಒಂದೂವರೆ ವರ್ಷದಿಂದ ಗಲಾಟೆ ಮಾಡ್ತಾರೆ. ಒಂದೂವರೆ ವರ್ಷ ಕೇಳಿ, 1.5 ವರ್ಷದಿಂದ ವಿಜಯೇಂದ್ರನ ಗಲಾಟೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಇದ್ದಿದ್ರೆ ಈ ಪರಿಸ್ಥಿತಿ ದಾರಿ ತಪ್ಪಿದಾಗ ನೇರವಾಗಿ ಅದನ್ನ ಹೇಳ್ಬೇಕು. ಯಾರಿಗೂ ಮಾತು ಕೊಟ್ಟಿಲ್ಲ, 2.5 ವರ್ಷ ಮಾತು ಕೊಟ್ಟಿಲ್ಲ. ಆದ್ರೆ ಒಂದೇಳ ಮಾತು ಕೊಟ್ಟಿದಾರೋ ಇಲ್ವೋ, ರಾಜ್ಯದ ಜನಕ್ಕೆ ಕೊಟ್ಟ ಮಾತಂಗೆ ನಮ್ಮ ಕಾಂಗ್ರೆಸ್ ಪಕ್ಷ ನಡ್ಕೊಂಡಿದೆ, ನಡ್ಕೊಳ್ತದೆ. ಹೈಕಮಾಂಡ್ ಏನ್ ಹೇಳಿದ್ರೆ ಆ ಕೆಲಸವನ್ನ ಎಲ್ಲರೂ ಮಾಡ್ತಾರೆ, ಮುಖ್ಯಮಂತ್ರಿನೂ ಮಾಡ್ತಾರೆ. ಉಪಮುಖ್ಯಮಂತ್ರಿ ನೋಡಿ, ಹೈಕಮಾಂಡ್ ಹೇಳಿದ್ರೆ ಏನ್ ಕೆಲಸ ಕೊಟ್ಟರು ಆ ಕೆಲಸನ ಚಾಚು ಮಾಡ್ತಕ್ಕಂಥ ನಾಯಕರುಗಳು. ಇವತ್ತು ಸಿದ್ದರಾಮಯ್ಯ ಕೇಳ್ಕೊಳ್ರಿ, ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮಾಡಿದ್ದಾರೆ, ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯ ಒಪ್ಕೊಳ್ತಾರೆ. ಆದ್ರೆ ಗುಂಪುಗಾರಿಕೆ ಇಲ್ಲ, ಬಿಕ್ಕಟ್ಟಿಲ್ಲ. ಗುಂಪುಗಾರಿಕೆ ಇಲ್ಲ ಅಂತಕ್ಕಂಥ ಮಾತನ್ನು ನೀವು ಒಪ್ಕೊಂತೀರಾ? ಖಂಡಿತವಾಗ್ಲೂ ಇಲ್ಲ. ಅದ ಬಿಜೆಪಿ ಗುಂಪುಗಾರಿಕೆ, ರಿಸಾರ್ಟ್ ಹೋಗೋದು ಬಿಜೆಪಿ ಅವರು, ಡೆಲ್ಲಿ ಹೋಗೋದು ಬಿಜೆಪಿ ಅವರು. ನಮ್ಗೆ ಒಂದ್ ನಿಮಿಷ ತಡ್ರಿ ಸರ್, ಒಂದ್ ನಿಮಿಷ ತಡ್ರಿ. ಒಂದ್ ನಿಮಿಷ ತಡ್ರಿ. ಶಿವಕುಮಾರ್ ಯಾಕೆ ಕರ್ಕೊಂಡು 106 ಜನ ಶಾಸಕರನ್ನು ಕರ್ಕೊಂಡು ಡೆಲ್ಲಿಗೆ ಹೋಗ್ಬೇಕಾಗಿ? ಎಲ್ಲೋ ಇದ್ರೆ ಡಿ ಕೆ ಶಿವಕುಮಾರ್ ಹೋಗಿದ್ರೇನ್ರಿ? ಹೌದು, ಪೂರ್ತಿ ಎಲ್ಲ ಹೋಗಿದ್ರಿ. ಈಗ ಸಿದ್ದರಾಮಯ್ಯ ಏನೋ ಒಂದು ಪ್ರಶ್ನೆ ಕೇಳಿದ್ರೆ ಒಬ್ರು ಯಾರಾದ್ರೂ ಒಬ್ರು ಶುರುವಾಗತ್ತೀರಿ ಸರ್, ಒಬ್ರು ನಿಲ್ಸಿದ್ರೆ ಇನ್ನೊಬ್ರು ಬಿಕ್ಕಟ್ಟು ಕೆಮ್ಮೆ ಆಗ್ತದೆ. ಡಿ ಕೆ ಶಿವಕುಮಾರ್ ಸರಿ ಮಾಡ್ಕೊಳ್ರಿ, ನೀವು ಭ್ರಷ್ಟಾಚಾರದ ಒಂದ್ ನಿಮಿಷ ಇರ್ರಿ ಸರ್. ಸರ್ ಎಲ್ಲವೂ ಸರಿ ಇದ್ದರೆ ಸಿದ್ದರಾಮಯ್ಯನವ್ರು ಯಾಕೆ ಹೈಕಮಾಂಡ್ ಹೇಳಿದ್ರೆ ನಾಳೆನೇ ಇವರು ಮುಖ್ಯಮಂತ್ರಿ ಆಗಬಹುದು? ಯಾಕೆಂದ್ರೆ ಆ ಗೊಂದಲವನ್ನ ಕೆಲವು ಪಟ್ಟಬದ್ಧ ಹಿತಾಸಕ್ತಿ ಇರತಕ್ಕಂತ ಕೆಲವು ಮಾಧ್ಯಮಗಳು, ಎಲ್ಲರೂ ಅಲ್ಲ, ಅದನ್ನ ಹುಟ್ಟಾಕಿ ದೊಡ್ಡ ಹೆಮ್ಮರವಾಗಿ ಮಾಡ್ಲಿಕ್ಕೆ ಹೋಗಕ್ಕೆ ಕೃಪಾ ಪೋಷಕರು ಯಾರಿದ್ರೆ ಜೆಡಿಎಸ್ನವರು, ಅದಕ್ಕೆ ನಾವು ಉತ್ತರ ಕೊಡ್ಬೇಕಾಗ್ತದೆ. ನಮ್ಮಲ್ಲಿ ಗೊಂದಲ ಇಲ್ಲ, ಇದೆಲ್ಲ ಬಿಜೆಪಿಯ ಕುತಂತ್ರ, ಕೆಲವು ವೆಸ್ಟೆಡ್ ಇಂಟ್ರೆಸ್ಟ್ ಇರ್ತಕ್ಕಂಥ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಎಲ್ಲಾ ಪತ್ರಕರ್ತರು ಅಲ್ಲಲ್ಲ, ಬರೆದಿಟ್ಕೊಳ್ಳಿ. ನೀವೇನ್ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಇವತ್ತು ಸಿದ್ದರಾಮಯ್ಯ ಚಾಕ್ಲೇಟ್ ಕೊಡೋದು, ಸೆಕೆಂಡ್ ಕೊಡೋದ್ರ, ಸಣ್ಣ ಮಕ್ಕಳ ಮಾತಾಡ್ತಿರಲ್ಲ. ಹೌದ್ರಿ, ನಾನು ಬಂದಿರೋದೇ ಮಾತಾಡ್ಲಿಕ್ಕೆ. ಹೌದು, ನಿಮಗ್ ಬೇಕಾಗಿ ಹೇಳಕ್ ಬಂದಿಲ್ಲಮ್ಮ. ನಾನು ಹೇಳ್ತಾ ಇದ್ದೀನಿ ಕೇಳಿ. ರಾಜ್ಯದ ಜನರ ಪ್ರಶ್ನೆಯನ್ನ ನೀವು ಕೇಳ್ತಾ ಇದ್ದೀರಿ, ಆ ಪ್ರಶ್ನೆಗೆ ನೀವು ಉತ್ತರ ಕೊಡೋದಿದ್ರೆ ಕೊಡ್ರಿ. ಭಾಷಣ ಹೊಡೆಯೋದು. ಜನರ ಪ್ರಶ್ನೆ ಇಷ್ಟೇ. ಏನು ಜನರ ಪ್ರಶ್ನೆ ಇಷ್ಟೇ. ಪತ್ರಿಕೆಯವರು ನೀವು ಕೇಳ್ತಾ ಇದ್ರೆ ನಾವು ಉತ್ತರ ಕೊಡ್ತೀವಿ. ಬೆಳಗ್ಗೆಯಿಂದ ಸಂಜೆ ಮಟ್ಟ ಅದೇ ಹಚ್ಚಿ ನೋಡ್ರಿ. ನಿಮಗೆ ಬಹಳ ಜಾಣಕಿವುಡು ಜಾಸ್ತಿ ಆಗೈತಿ. ನಿಮಗೆ ಆಡಳಿತ ಪಕ್ಷಕ್ಕೆ ಜಾಣಕಿವುಡು ಜಾಸ್ತಿ ಆಗೈತಿ. ಜನ ಏನು ಬಯಸ್ತಿದಾರೆ ಅನ್ನೋದು ನಿಮಗೆ ಬೇಕಾಗಿಲ್ಲ. ನಿಮಗೆ ಏನು ಬೇಕಾದ್ರೆ ಭಾಷಣ ಹೊಡೆಯಕ್ಕೆ ಮಾತ್ರ ಬರ್ತೀವಿ ನೋಡಿ. ಡಿ ಕೆ ಶಿವಕುಮಾರ್ ಮುಗಿಸಿದ್ರು, ಮುಖ್ಯಮಂತ್ರಿ ಆಗಬಹುದು ಅನ್ನೋ ಮಾತನ್ನ ಯಾಕೆ ಹೇಳ್ತಾರೆ ಮುಖ್ಯಮಂತ್ರಿಗಳು? ಅವರೇ ಶಾಸಕಾಂಗ ಪಕ್ಷದ ನಾಯಕನಾಗಿ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಾಗ ಹೈಕಮಾಂಡ್ ಬಯಸಿದ್ರೆ ನಾಳೆ ಮುಖ್ಯಮಂತ್ರಿ ಆಗಬಹುದು ಅಂತಾರೆ. He is ready to quit, is it? ಹೈಕಮಾಂಡ್ ಒಪ್ಪಿದ್ರೆ he is ready to quit. ಹೌದಾ? ಹೈಕಮಾಂಡ್ ಹೇಳಿದ್ರೆ ಸಿದ್ದರಾಮಯ್ಯನವರು ರೆಡಿ ಇದ್ದಾರೆ ಬಿಟ್ಕೊಡಕ್ಕೆ. ನಾನು ಹೇಳ್ತೀನಿ, ಹೈಕಮಾಂಡ್ ಅವರು ನಾಳೆ ಬೆಳಗ್ಗೆ ಇನ್ನೊಂದು ಜವಾಬ್ದಾರಿ ಕೊಟ್ಟರೆ ಅದು ಮಾಡ್ಲಿಕ್ಕೆ ತಯಾರಿದ್ದಾರೆ. ಆಯ್ತಾ? ಬೇರೆ ಉತ್ತರ ಸಿದ್ದರಾಮಯ್ಯ ಹೇಳ್ತಾ ಇರೋದು. ಸಿದ್ದರಾಮಯ್ಯ ನಾಳೆ ಬೆಳಗ್ಗೆ ಬೇರೆ ಜವಾಬ್ದಾರಿ ಕೊಟ್ಟರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯ ಒಪ್ಕೊಳ್ತಾರೆ. ಯಾರು ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೈಕಮಾಂಡ್ ಇಲ್ಲ ನಾಳೆ ಸ್ನಾನ ಮಾಡ್ತಾರೆ
ಮಾಡ್ತಾರೆ ಅಂದ್ರೆ ಏನು ಉತ್ತರ ಅದು? ನೀವು ಹೈಕಮಾಂಡ್ ಹೇಳಿದ್ದಾರೆ ತ್ಯಾಗಕ್ಕೆ ರೆಡಿನಾ ಸಿದ್ದರಾಮಯ್ಯ ಅವರು? ತ್ಯಾಗಕ್ಕೆ ಸಿದ್ಧನಾ ಹೈಕಮಾಂಡ್? ನೋಡ್ರಿ, ಡಿ.ಕೆ. ಶಿವಕುಮಾರ್ ಅವರಿಗೆ ನಾಳೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡಿ ಅಂತಂದ್ರೆ ಬಿಟ್ಕೊಡಕ್ ರೆಡಿನಾ? ಯಾಕೆ 100% ರೀ. ಹಂಗಾದ್ರೆ ಈಸ್ ರೆಡಿ ಟು ಕ್ವಿಟ್. Not ready to quit. He is ready to listen to the high command. He will listen to the high command because we are disciplined soldiers of the party. ನಾವು ಶಿಸ್ತಿನ ಸಿಪಾಯಿಗಳು. ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದಾಗ ನಡ್ಕೊಳ್ತಾರೆ. ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಸೋನಿಯಾ ಗಾಂಧಿ ಹೇಳಿದ ಮಾತನ್ನ ನಾವು ಖಂಡಿತವಾಗಿ ನಿಂತ್ಕೊಳ್ತೀವಿ. ಶಿವಕುಮಾರ್ ನಡ್ಕೊಳ್ತಾರೆ. ಬಿಜೆಪಿ ಇರ್ತಾರ ಮನೆ ಹಾಳು ಮಾಡ್ಕೊಳ್ಳಿಲ್ಲ ನಾವು. ಈ ಜೆಡಿಎಸ್ ನಾವು ನೆಲ ಕಳ್ಕೊಂಡಿಲ್ಲ. ಮುಗೀತು. ಆಯ್ತು, ಥ್ಯಾಂಕ್ ಯು ವೆರಿ ಮಚ್ ಲಕ್ಷ್ಮೀನಾರಾಯಣ ಅವರೇ, ಸಮೀವುಲ್ಲಾ ಸರ್, ನಾಗೇಂದ್ರ ಅವರು, ನಾಗರಾಜ್ ಯಾದವ್ ಅವರು, ಥ್ಯಾಂಕ್ ಯು ವೆರಿ ಮಚ್. ಸೊ ಒಂದಂತೂ ಸತ್ಯ, ಇಷ್ಟು ದಿನ ಡಿ.ಕೆ. ಶಿವಕುಮಾರ್ ಅವರು ಖಾಸಗಿ ಸಂದರ್ಶನದಲ್ಲಿ ಹೇಳಿದ್ರು, ಏನಂತ ಹೇಳಿದ್ರು? ಶಾಸಕರ ಬಲ ಅಲ್ಲ, ಹೈಕಮಾಂಡ್ ಬಯಸಿದರೆ ಮುಖ್ಯಮಂತ್ರಿ ಆಗಬಹುದು ಅಂತ. ಇವತ್ತು ಅದೇ ಮಾತನ್ನ ಸಿದ್ದರಾಮಯ್ಯನವರು ರಿಪೀಟ್ ಮಾಡೋದ್ರ ಮೂಲಕ ಜನರೇ, ನಾವು ನೀವು ಆಯ್ಕೆ ಮಾಡಿದ್ದೀವಲ್ಲ ಜನಪ್ರತಿನಿಧಿಗಳು, ಅವರಿಗೆ ಯಾವುದೇ ರೀತಿಯಾದಂತಹ ಶಕ್ತಿ ಇಲ್ಲ, ಶಕ್ತಿ ಇರೋದು ಹೈಕಮಾಂಡ್ಗೆ. ಹೈಕಮಾಂಡ್ ಹೇಳಿದ್ರೆ ಈ ನಾಯಕರು ತ್ಯಾಗಕ್ಕೂ ಕೂಡ ರೆಡಿ. ಸೊ ಹೀಗಾಗಿ ಆ ಹೈಕಮಾಂಡ್ ಹೇಳುವವರೆಗೂ ಇದು ಹೀಗೆ ಮುಂದುವರಿಯುತ್ತದೆ.